ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡತ್ತೀನಿ. ಇದು ದೋಸೆ, ಇಡ್ಲಿ ಮತ್ತು ಪೂರಿಗಂತೂ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ ನೋಡಿರಿ. ಹೋಟೆಲ್ ಶೈಲಿಯಲ್ಲಿ ಸಿಂಪಲ್ಲಾಗಿ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದಂತ ಬನ್ನಿರಿ ಇವತ್ತಿನ ದಿನ ನಾನು ತೋರಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಜಾರಿಗೆ ನಾನು 1 ಕಪ್ನಷ್ಟು ಹಸಿ ಕೊಬ್ಬರಿ, ಹಾಗೆ 3 ರಿಂದ 4 ಚಮಚದಷ್ಟು ಪುಟಾಣಿ, ಹಾಗೆ ಖಾರಕ್ಕೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಮಚದಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರಾಗಿದ್ದರೆ ನೀವು ಬೆಲ್ಲ ಹಾಕ್ಕೋಬೋದು, ಎರಡೂ ಬೇಡ ಅನ್ನೋದಾಗಿದ್ದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ ಒಂದು 2 ಎಸಳಿನಷ್ಟು 2 ಗಡ್ಡೆ ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಇಂಚಿನಷ್ಟು ನಾನು ಶುಂಠಿನ 2 ಪೀಸಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನೇ ನಾನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ದೇನೆ ಸ್ವಲ್ಪ ನಾವು ರುಬ್ಕೊಳ್ಬೇಕಾಗತ್ತೆ. ನೀರು ಹಾಕ್ಕೊಂಡ್ವಿ ಅಂತಂದ್ರೆ ಕೊಬ್ಬರಿ ಅದು ಸಣ್ಣ ಆಗಂಗಿಲ್ಲ ನೋಡಿರಿ. ಸೊ ಆ ಕಾರಣಕ್ಕಾಗಿ ಮುಂಚೆಗೆ ನಾವು ನೀರು ಹಾಕ್ದೇನೆ ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನಾವು ಚಟ್ನಿ ಹದಕ್ಕೆ ಮೀಡಿಯಮ್ ಇದ್ರೊಳಗೆ ಪೂರ್ತಿ ನೈಸು ಅಲ್ಲ, ಮೀಡಿಯಮ್ದೊಳಗೆ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿರಿ. ಈ ರೀತಿ ನಾನು ಚಟ್ನಿನ ಇಟ್ಕೊಂಡಿದ್ದೀನಿ. ಪೂರ್ತಿ ನೈಸಾಗಿ ರುಬ್ಕೊಳ್ಳೋಕೆ ಹೋಗ್ಬೇಡ್ರಿ, ಸ್ವಲ್ಪ ತರಿನೂ ಅಲ್ಲ, ಮೀಡಿಯಮ್ ಒಳಗೆ ನೀವು ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಚಟ್ನಿ ಇದಕ್ಕೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಟ್ನಿ ರೆಡಿ ಆಗೈತಿ. ನೀವು ಹಿಂಗೇನೆ ಕೂಡ ಯೂಸ್ ಮಾಡ್ಕೋಬೋದು, ಅಂದರೆ ಇಡ್ಲಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಒಗ್ಗರಣೆ ಹಾಕ್ದೇನೆ ಇರೋಂಥ ಚಟ್ನಿ. ಇಲ್ಲ ನಿಮ್ಗೆ ಒಗ್ಗರಣೆ ಬೇಕು ಅನ್ನೋರಾಗಿದ್ದರೆ ಒಗ್ಗರಣೆನೂ ಹಾಕ್ಕೋಬೋದು. ಒಗ್ಗರಣೆ ಹಾಕಿದರೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು 1 ಚಮಚದಷ್ಟು ಸಾಸಿವೆ, ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಇದು ಪೂರ್ತಿ ಎಲ್ಲನೂ ಚಟಪಟ ಅನ್ನೋಂಗೆ ಸಿಡಿಬೇಕು ನೋಡಿರಿ. ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೂ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು, ಒಂದು 2 ನಿಮಿಷದಲ್ಲಿ ಈ ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಇವಾಗ ನಾನು ಕರಿಬೇವಿನ ಹೆಸರನ್ನ ಹಾಕ್ಕೊಳತ್ತೀನಿ. 1 2 ಹೆಸರು ಕರಿಬೇವಿನ ಹೆಸರು ಹಾಕ್ಕೊಳ್ತಾ ಇದ್ದೀನಿ. ಈ ಕರಿಬೇವು ಪೂರ್ತಿ ಚಟಪಟ ಅಂದು ಈ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ನೋಡಿರಿ. ಆವಾಗ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣಂತ ಚಟ್ನಿಗೆ ನೋಡಿರಿ. ಇವಾಗ ನಾನು ಚಟ್ನಿಗೆ ಇದನ್ನು ಸ್ವಲ್ಪ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇವಾಗ ಚಟ್ನಿ ಹಾಕ್ಕೊಂಡು ಇವಾಗ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಅಂದರೆ ಕರಿಬೇವು ಕ್ರಿಸ್ಪಿ ಆಗಿದ್ದು ಹಾಗೆ ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಡ್ರಿ. ಒಂದು 2 ನಿಮಿಷ ತಣ್ಣಗೆ ಆದಮೇಲೆ ಮಿಕ್ಸ್ ಮಾಡ್ಕೊಳ್ರಿ. ಕರಿಬೇವು ಹಾಗೆ ಕ್ರಿಸ್ಪಿಯಾಗಿ ಹಾಗೆ ಉಳ್ಕೊಳ್ಳೋದು ನೋಡಿರಿ. ಇವಾಗ ಚಟ್ನಿ ರೆಡಿ ಆಗೈತಿ. ಮಸ್ತ್ ಹಂಗೆ 2 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೇನಿ. ಇದು ಇಡ್ಲಿ, ದೋಸೆ, ಪೂರಿಗಂತೂ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ 1 ಕಪ್ನಲ್ಲಿ 1 ಕಪ್ಪು ಕೊಬ್ಬರಿಯಲ್ಲಿ ಇಷ್ಟೆಲ್ಲ ಚಟ್ನಿ ಆಗುತ್ತೆ, 1 ಬೌಲಷ್ಟು. ಇದು ಮನೆ ಮಂದಿ ಎಲ್ಲರೂ ತಿನ್ಬೋದು ನೋಡಿರಿ. 3 ರಿಂದ 4 ಜನ ಚಟ್ನಿನ ತಿನ್ಬೋದು. ಈ ರೀತಿ ಚಟ್ನಿನ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರೆಯೋಕೆ ಹೋಗ್ಬೇಡ್ರಿ. ನಾನು ಮತ್ತೆ ಸಿಗ್ತೇನಂತ. ನಮಸ್ಕಾರ.